ಈ ಎಸ್ಸಿ ಒಳ ಮೀಸಲಾತಿ ಅಡಕತ್ತೆರಲಿರುವಂಥ ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ, ಯಾಕಂದರೆ ಅಂತಿಮ ನಿರ್ಣಯ ತೆಗೆದುಕೊಳ್ಳಲೇಬೇಕು ಅಂಥ ಅನಿವಾರ್ಯತೆಯಲ್ಲಿ ಸರ್ಕಾರ ಸಿಕ್ಕಿಕೊಂಡಿದೆ. ಇವತ್ತು ಇದಕ್ಕೆ ಸಂಬಂಧಪಟ್ಟಂಗೆ ವಿಶೇಷ ಸಂಪುಟ ಸಭೆ ಕೂಡ ನಡೆಯುತ್ತೆ. ಮಧ್ಯಾಹ್ನ 2 ಗಂಟೆಗೆ CM ನೇತೃತ್ವದಲ್ಲಿ ನಡೆಯುವಂಥ ಸಭೆ ಇದು. ವಿಶೇಷ ಕ್ಯಾಬಿನೆಟ್ ಸಭೆ. ಇದರ ಬಗ್ಗೆ ಕ್ಷಮಿಸಿ, ಮಧ್ಯಾಹ್ನ 2 ಗಂಟೆ ಅಂತ ಇತ್ತು, ಈಗ 1 ಗಂಟೆ ಮುಂದಕ್ಕೆ ಹೋಗಿದೆ. ಮಧ್ಯಾಹ್ನ 3 ಗಂಟೆಗೆ ಯಾವ್ಯಾವ ವಿವರಗಳು ಇದರಿಂದ ಲಭ್ಯ ಆಗುತ್ತೆ, ಯಾವ್ಯಾವ ನಿರ್ಧಾರಕ್ಕೆ ಬರುತ್ತೆ ಕ್ಯಾಬಿನೆಟ್ ಸಭೆ, ಭಾಳ ಕುತೂಹಲ ಕೆರಳಿಸಿದೆ. 15% ಒಳಗಡೆ ಒಳ ಮೀಸಲಾತಿ ವಿಚಾರದ್ದು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿ ತಿರಸ್ಕರಿಸಬೇಕು ಅನ್ನುವಂಥ ಒತ್ತಡ ಇದೆ. ಒಪ್ಕೋಬೇಡಿ ಅದನ್ನು. ಬಲಗೈ ಸಮುದಾಯದ ನಾಯಕರು ಒತ್ತಡ ಹಾಕ್ತಾ ಇದ್ದಾರೆ. ಅವ್ರು ಹೇಳೋ ಪ್ರಕಾರ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿ ಅವೈಜ್ಞಾನಿಕ ವರದಿ. ಈ ವರದಿ ಇದೆಯಲ್ಲ, ಇದು ಸಂಪೂರ್ಣ ದತ್ತಾಂಶ ಅಲ್ಲ, ಇದು ಅಪೂರ್ಣ ದತ್ತಾಂಶ. ಇದು ಜೊತೆಗೇನು ಅಂದರೆ ನಾಗಮೋಹನ್ ದಾಸ್ ಆಯೋಗದ ಸಮೀಕ್ಷೆ ಅದು ಪೂರ್ಣಗೊಂಡಂಥ ಸಮೀಕ್ಷೆ ಅಲ್ಲ. ಆಯೋಗ ಸಮೀಕ್ಷೆಯನ್ನು ಪೂರ್ಣಗೊಳಿಸಿಲ್ಲ. ಯಾವ ಜಿಲ್ಲೆಯಲ್ಲೂ ಕೂಡ ಸಮೀಕ್ಷೆ ಪೂರ್ಣ ಆಗಿಲ್ಲ. ಹೀಗಾಗಿ ಏನು ಅಂದರೆ ಸರ್ಕಾರ ತನ್ನ ನಿರ್ಧಾರವನ್ನು ಮರುಪರಿಶೀಲನೆ ಮಾಡಬೇಕು, ಸದರಿ ನಿರ್ಣಯವನ್ನು ಕೈ ಬಿಡಬೇಕು. ಇದು ಬಲಗೈ ಸಮುದಾಯ ಒತ್ತಾಯ ಮಾಡ್ತಾ ಇದೆ. ನೋಡಿ, ಅವರೊಂದಿಷ್ಟು ವಿವರಗಳನ್ನು ಕೊಡ್ತಾ ಇದ್ದಾರೆ. ಬೆಂಗಳೂರು ಮಹಾನಗರದಲ್ಲಿ ಕೇವಲ 48%, ರಾಜ್ಯದ ಇತರೆ ಜಿಲ್ಲೆಗಳಲ್ಲಿ 52% ಸಮೀಕ್ಷೆಯನ್ನು ಮಾಡಲಾಗಿದೆ. ಇದರರ್ಥ ಏನು? ಇದನ್ನು ಪೂರ್ಣವಾದಂಥ ವರದಿ ಅಂತ ಹೇಳಲಿಕ್ಕೆ ಸಾಧ್ಯನಾ? ಸಂಪೂರ್ಣವಾದಂಥ ಸಮೀಕ್ಷೆ ಅಂತ ಹೇಳಲಿಕ್ಕೆ ಸಾಧ್ಯನಾ? ಇದೊಂದು ಅಪೂರ್ಣವಾದಂಥ ಸಮೀಕ್ಷೆ, ಇದೊಂದು ಅಪೂರ್ಣವಾದಂಥ ದತ್ತಾಂಶ. ಹೀಗಾಗಿ ಯಾವುದೇ ಕಾರಣಕ್ಕೂ ಒಪ್ಕೋಬಾರ್ದು. ಇದಕ್ಕೆ ಸಂಬಂಧಪಟ್ಟಂಗೆ ಮಂತ್ರಿ ತಿಮ್ಮಾಪುರ್ ಮಾತಾಡಿದ್ದಾರೆ. ಬಹುತೇಕ ಇವತ್ತು ಒಳ ಮೀಸಲಾತಿ ಹಂಚಿಕೆ ಆಗುತ್ತೆ ಅಂತಾರೆ RV ತಿಮ್ಮಾಪುರ್. ಬೆಂಗಳೂರಿನಲ್ಲಿ ಅಬಕಾರಿ ಸಚಿವರು ಹೇಳಿಕೆ ಕೊಟ್ಟಿದ್ದಾರೆ. ಬಲಗೈ ಸಮುದಾಯ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ, ಅದಕ್ಕೆ ಅವರಿಗೆ ಹಕ್ಕಿದೆ. ಆದರೆ ಸರ್ಕಾರ ಒಂದು ನಿರ್ಧಾರಕ್ಕೆ ಬರುತ್ತೆ, ಏನು ಮಾಡಬೇಕೋ ಅದನ್ನು ಮಾಡೇ ಮಾಡುತ್ತೆ. ದಲಿತ ಸಚಿವರಲ್ಲಿ ಒಮ್ಮತ ಇದೆ, ಒಗ್ಗಟ್ಟು ಕೂಡ ಇದೆ. ನಾವು 17% ಮೀಸಲಾತಿ ಮಾಡಿ ರಾಜ್ಯಪಾಲರ ಒಪ್ಪಿಗೆ ಕಳಿಸಿದ್ವಿ, ಇದಕ್ಕಿಂತ ಒಮ್ಮತ ಒಗ್ಗಟ್ಟು ಇನ್ನೇನು ಬೇಕು ಅಂತ ಕೇಳಿದ್ದಾರೆ ತಿಮ್ಮಾಪುರ್. ಕ್ಯಾಬಿನೆಟ್ ಡಿಸಿಷನ್ ಇವತ್ತ ತೀರ್ಮಾನ ತೆಗೆದುಕೊಳ್ಳಿಕ್ಕೆ ಕರೆದಿದ್ದೀವಿ. ಹೆಚ್ಚು ಕಡಿಮೆ ಕ್ಲಿಯರ್ ಆಗುತ್ತೆ ಅಂತ ಭಾವನೆ ಇದೆ. ಬಲಗೈ ಸಮುದಾಯ ವಿರೋಧ ಸರ್, ಅದ್ರ ಬಗ್ಗೆ ಏನು ಹೇಳ್ತೀವಿ? ಎಲ್ಲರೂ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ. ಸರ್ಕಾರ ಏನು ಡಿಸಿಷನ್ ತೆಗೆದುಕೊಳ್ಬೇಕು ಅದು ಡಿಸಿಷನ್ ತೆಗೆದುಕೊಳ್ಳಿ. ಸಚಿವರಲ್ಲಿ ಎಲ್ಲರಲ್ಲೂ ಒಗ್ಗಟ್ಟಿದೆಯಾ ಅಂತ ಸರ್? ಒಗ್ಗಟ್ಟಿದೆ, ಒಮ್ಮತ ಇದೆ. ಹಿಂದೆಯೇ ಒಮ್ಮತ ಇದ್ದಿದ್ರೆ ಇದು ಇಷ್ಟು ತಡ ಆಗ್ತಿರ್ಲಿಲ್ಲ. ನೋಡಿ, ನಾವು 17ರಂತೆ ಈಗಾಗಲೇ ಅಸೆಂಬ್ಲಿಯಲ್ಲಿ ತಂದು ಪಾಸ್ ಮಾಡಿ ಗವರ್ನರ್ ಸಹಿ ಹೋಗಿದೆ. ಇದಕ್ಕಿಂತ ಒಗ್ಗಟ್ಟಿಲ್ಲೇನು ಬೇಕು? ಇದಕ್ಕಿಂತ ಒಮ್ಮತ್ತಿಲ್ಲೇನು ಬೇಕು? 17ರಲ್ಲಿ 15 ರೇಷು ಹಂಚಿಕೊಳ್ಳೋದು ಒಂದಿದೆ. ರೋಸ್ಟರ್ ಬಿಂದುದ ಬಗ್ಗೆ ಚರ್ಚೆ ಆಗ್ತದೆ. ಅದು ಬಿಟ್ಟರೆ ಏನಿದೆ? ಸರ್ಕಾರಕ್ಕೆ ಮನಸ್ಸಿಲ್ವಾ? ಇದು ಅಸೆಂಬ್ಲಿ ಕೌನ್ಸಿಲಲ್ಲಿ ಒಪ್ಪಿಗೆ ಪಡೆದ ನಂತರ ಯಾರು ಒಮ್ಮತ್ತಿಲ್ಲಾರ್ದಾಗತ್ತೆ? ಇನ್ನು ಒಳ ಮೀಸಲಾತಿ ಬಗ್ಗೆ ಕ್ಯಾಬಿನೆಟ್ನಲ್ಲಿ ನಾವು ಚರ್ಚೆ ಮಾಡ್ತೀವಿ ಅಂತಾರೆ ಮುನಿಯಪ್ಪ. ಹಿರಿಯ ಸಚಿವರಾದಂಥ ಮುನಿಯಪ್ಪ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸಮಾಜ ಕಲ್ಯಾಣ ಸಚಿವರೇ ಇದನ್ನು ಮೂವ್ ಮಾಡೋದು, ಅವರೇ ಇಲಾಖೆಯ ಮುಖ್ಯಸ್ಥರು. ಎಲ್ಲರೂ ಒಟ್ಟಿಗೆ ಕೂತ್ಕೋತೀವಿ, ಚರ್ಚೆ ಮಾಡ್ತೀವಿ, ಒಮ್ಮತದ ತೀರ್ಮಾನಕ್ಕೆ ಬರ್ತೀವಿ, ಇದರಲ್ಲಿ ಯಾರಿಗೂ ಕೂಡ ಅನ್ಯಾಯ ಆಗಕ್ಕೆ ಬಿಡಲ್ಲ ಅಂದಿದ್ದಾರೆ ಮುನಿಯಪ್ಪ. ಸಮಾಜ ಕಲ್ಯಾಣ ಸಚಿವರು ಒಳ ಮೀಸಲಾತಿ ವಿಷಯದಲ್ಲಿ ಅವರೇ ಅದನ್ನು ಮೂವ್ ಮಾಡೋದು, ಅವರೇ ತೀರ್ಮಾನ. ಇಲ್ಲಿವರೆಗೂ ಆಗಿರೋ ತೀರ್ಮಾನಗಳೇ ಅವರೇ ಮುಖ್ಯಸ್ಥರು ಕ್ಯಾಬಿನೆಟ್ಟಲ್ಲಿ, ಅವರ ಇಲಾಖೆಗೆ ಸಂಬಂಧಪಟ್ಟಿದ್ದು. ಮುಂದೆ ಈಗ 2 ಗಂಟೆಗೆ ಆಗೋ ಮೀಟಿಂಗಲ್ಲಿ ಯಾವ್ಯಾವ ರೀತಿ ಮಾಡಬೇಕು ಅಂತ ಹೇಳಿಬಿಟ್ಟು ಡಿಸ್ಕಸ್ ಮಾಡಿದ್ದೀರಿ ಅಂತ ಹೇಳಿದ್ವಿ. ಅವರು ಹೇಳಿದ್ದಾರೆ, ಯಾರಿಗೂ ಅನ್ಯಾಯ ಆಗದಿರೋ ಸಮವಾಗಿ ಹಂಚ್ಕೊಳ್ಳೋ ರೀತಿ ಮಾಡ್ಕೊಳ್ಳೋಣ, ಕ್ಯಾಬಿನೆಟ್ಟಲ್ಲಿ ಡಿಸ್ಕಸ್ ಮಾಡೋಣ. ಕ್ಯಾಬಿನೆಟ್ ಎಲ್ಲರೂ ಇರ್ತಾರೆ, ಒಟ್ಟಿಗೆ ಸೇರಿ ಒಂದು ಕನ್ಸೆನ್ಸಸ್ ಮಾಡಿಕೊಂಡು ನಾವು ಇದನ್ನು ತೀರ್ಮಾನ ಮಾಡೋಣ ಅಂತ ಒಂದು ಅಭಿಪ್ರಾಯಕ್ಕೆ ಬಂದಿದ್ದೀವಿ. ಒಳ ಮೀಸಲಾತಿ ಕೇವಲ ಒಬ್ಬರೇ ತೀರ್ಮಾನ ಮಾಡೋಕ್ಕಾಗಲ್ಲ. ಇನ್ನು SC ಪಟ್ಟಿಯ 101 ಉಪಜಾತಿಗಳು, ಅವ್ರಿಗೂ ಕೂಡ ಉಪಯೋಗ ಸಿಗಬೇಕು. ಒಳ ಮೀಸಲಾತಿ ಜಾರಿಯಿಂದ 101 ಉಪಜಾತಿಗಳಿಗೂ ಕೂಡ ಅವಕಾಶ ಸಿಗಬೇಕು. ಗೋವಿಂದ ಕಾರಜೋಳ ಈ ಮಾತನ್ನು ಹೇಳಿದ್ದಾರೆ. ಬೆಂಗಳೂರಿನಲ್ಲಿ BJP ಸಂಸದರು ಈ ಮಾತನ್ನು ಹೇಳಿದ್ದಾರೆ. ಇದೆಲ್ಲದರ ಜೊತೆಗೆ
ನಾಯಕರು ಹೇಳಿರುವಂಥ ಮಾತು, ಸಭೆಯಲ್ಲಿ ಎಡ ಬಲ ಸಮುದಾಯದ ನಾಯಕರು ಭಾಗಿಯಾಗಿರ್ತಾರೆ. ಸಂಪುಟ ಸಭೆಗೂ ಮೊದಲು ಪರಮೇಶ್ವರ್ ನೇತೃತ್ವದಲ್ಲಿ ಸಭೆ ಆಗುತ್ತೆ. ಮಧ್ಯಾಹ್ನ 3 ಗಂಟೆಗೆ ಕ್ಯಾಬಿನೆಟ್ ಮೀಟಿಂಗ್ ಆಗುತ್ತೆ. ಬರೀ ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಇದು ಬಗೆಹರಿಯುವಂಥ ಲಕ್ಷಣಗಳಿಲ್ಲ ಇದು, ಯಾಕಂದರೆ ಇಲ್ಲಿ ಏನಾದರೂ ಒಂದು ಚೂರು ಎಡವಟ್ಟಾದರೂ ಕೂಡ ಎಡ ಬಲ ಸಂಘರ್ಷ ಶುರುವಾಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ನಿಚ್ಚಳವಾಗಿದೆ. ಒಂದು ಲೆಕ್ಕದಲ್ಲಿ ಏನು ಅಂದರೆ, ಇದು ಇರುವೆ ಗೂಡಿಗೆ ಕೈ ಹಾಕದಂಗೆ ಜೇನುಗೂಡಿ ಕೈ ಹಾಕದಂಗೆ ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಕಚ್ಚಿಸ್ಕೊಳ್ಳುವಂಥದ್ದು ಗ್ಯಾರಂಟಿ. ಈ ಎಚ್ಚರಿಕೆ ಸರ್ಕಾರಕ್ಕೆ ಇರಬೇಕು, ಅದು ಖಂಡಿತವಾಗಲೂ ಇದ್ದೇ ಇರುತ್ತೆ. ಇವತ್ತು ಮಧ್ಯಾಹ್ನ 3 ಗಂಟೆಗೆ ನಡೆಯುವಂಥ ಕ್ಯಾಬಿನೆಟ್ ಮೀಟಿಂಗ್ ವೆರಿ ಇಂಪಾರ್ಟೆಂಟ್ ಸಭೆ. ಇದು ಯಾವ ನಿರ್ಧಾರಕ್ಕೆ ಬರುತ್ತೆ, ಬರೋದಾದರೆ ಹೇಗೆ, ಯಾವ ರೀತಿ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಅಂತ ಪ್ರಸನ್ನ. ರಂಗನಾಥ್, ಯಾವತ್ತಿದ್ರೂ ಕೂಡ ಮೀಸಲಾತಿಯ ವಿಚಾರ ಮತ್ತು ಜಾತಿಯ ವಿಚಾರ ಸರ್ಕಾರವನ್ನ ಸುಡುವ ಕೆಂಡದ ರೀತಿಯಲ್ಲೇ ಕಾಡೇ ಕಾಡ್ತವೆ. ಇದೀಗ ಒಳ ಮೀಸಲಾತಿಯ ವಿಚಾರದಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ರೀತಿಯ ಬಿಸಿ ತುಪ್ಪವಾಗಿ ಮಾರ್ಪಟ್ಟಿದೆ. ಒಂದು ಕಡೆ ಎಡಗೈ ಸಮುದಾಯವನ್ನು ಕೂಡ ಬಿಡೋದಕ್ಕೆ ಸಾಧ್ಯವಿಲ್ಲ, ಮತ್ತೊಂದು ಕಡೆ ಬಲಗೈ ಸಮುದಾಯದ ಅಹವಾಲುಗಳನ್ನು ಕೂಡ ಸರ್ಕಾರ ಕೇಳಬೇಕಾಗುತ್ತೆ. ಇಂಥದ್ದೊಂದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಲುಕಿರುವಂತಹ ಸರ್ಕಾರ ಇವತ್ತು ಮಧ್ಯಾಹ್ನ 3 ಗಂಟೆಗೆ ಸಚಿವ ಸಂಪುಟ ಸಭೆ ನಿಗದಿಯಾಗಿದೆ. ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಎರಡೂ ಕಡೆಯ ಸಚಿವರ ಅಹವಾಲನ್ನ ಆಲಿಸಿ ಆ ಒಂದು ಅಂತಿಮ ತೀರ್ಮಾನಕ್ಕೆ ಬರುವಂತಹ ಸಾಧ್ಯತೆಗಳಿದಾವೆ. ಒಂದು 15% ಮೀಸಲಾತಿ ಪರಿಶಿಷ್ಟ ಜಾತಿಗೆ ಮೀಸಲಾಗಿದೆ. ಆ 15% ನಲ್ಲಿ ಎಡವರ್ಗಕ್ಕೆ ಎಷ್ಟು, ಬಲವರ್ಗಕ್ಕೆ ಎಷ್ಟು, ಉಳಿದ ಇತರೆ ಪರಿಶಿಷ್ಟ ಜಾತಿಯ ಸಮುದಾಯಗಳಿಗೆ ಎಷ್ಟು ಮೀಸಲಾತಿಯನ್ನ ಹಂಚಿಕೆ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಒಂದು 2 ಫಾರ್ಮುಲಾಗಳನ್ನ ಸರ್ಕಾರ ಸಿದ್ಧಪಡಿಸಿದೆ. ಆ ಫಾರ್ಮುಲಾಗಳ ಆಧರಿಸಿ ಒಂದು ಅಂತಿಮ ತೀರ್ಮಾನಕ್ಕೆ ಬರಬೇಕಾಗುತ್ತೆ. ಈಗ ಬಲಗೈ ಸಮುದಾಯದ ನಾಯಕರು ಮತ್ತು ಬಲಗೈ ಸಮುದಾಯದ ಬೇರೆ ಬೇರೆ ಸ್ವಾಮೀಜಿಗಳು ಒತ್ತಡ ಹಾಕ್ತಾ ಇರುವಂಥದ್ದು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿಯನ್ನೇ ಸರ್ಕಾರ ತಿರಸ್ಕಾರ ಮಾಡಬೇಕು ಅಂತೇಳಿ. ಸರ್ಕಾರದ ಮಟ್ಟಿಗೆ ಆ ಒಂದು ನಿರ್ಧಾರ ಸಾಧ್ಯ ಆಗೋದಿಲ್ಲ. ಯಾಕೆಂದ್ರೆ ಈಗಾಗಲೇ ಹಿಂದಿನ ಸಚಿವ ಸಂಪುಟ ಸಭೆಯಲ್ಲಿ ನಾಗಮೋಹನ್ ದಾಸ್ ವರದಿಯನ್ನ ಸರ್ಕಾರ ಸ್ವೀಕಾರ ಮಾಡಿಬಿಟ್ಟಿದೆ. ಹೀಗಾಗಿ ಅದರ ಶಿಫಾರಸುಗಳನ್ನ ಆಧರಿಸಿ ಒಂದಷ್ಟು ಹಂಚಿಕೆ, ಮಾರ್ಪಾಡುಗಳು, ಮರು ಹಂಚಿಕೆ ಇದನ್ನ ಮಾತ್ರ ಸರ್ಕಾರ ಮಾಡಬಹುದು. ಈಗ ಇರುವಂತಹ ಒಂದು ಮೀಸಲಾತಿಯ ಲೆಕ್ಕಾಚಾರದ ಪ್ರಕಾರ 5% ಎಡವರ್ಗಕ್ಕೆ, 5% ಬಲವರ್ಗಕ್ಕೆ, ಉಳಿದ 4% ಬೋವಿ ಮತ್ತು ಇತರೆ ಬಂಜಾರ ಸಮುದಾಯಗಳಿಗೆ ಹಾಗೂ ಅಲೆಮಾರಿ ಸಮುದಾಯ ಯಾರು ಅತ್ಯಂತ ದುರ್ಬಲರಿದ್ದಾರೆ, ರಾಜಕೀಯವಾಗಿ ಅವರಿಗೆ ಪ್ರಾತಿನಿಧ್ಯವೇ ಇಲ್ಲ, ಒಬ್ಬ ಜಿಲ್ಲಾ ಪಂಚಾಯತ್ ಸದಸ್ಯ ಕೂಡ ಅಲೆಮಾರಿ ಸಮುದಾಯದಿಂದ ಇಲ್ಲ, ಅಂತ ಒಂದು ಸಮುದಾಯಕ್ಕೆ 1% ಮೀಸಲಾತಿ ಕೊಡಬೇಕು ಅನ್ನುವಂಥದ್ದು ಸದ್ಯಕ್ಕೆ ಇರುವಂತಹ ಪ್ರಸ್ತಾಪ. ಈ 50% ಹಂಚಿಕೆಯನ್ನ ಇಬ್ಬರು ಸಮುದಾಯದವರು ಒಪ್ತಾ ಇಲ್ಲ. ಎಡಗೈ ಸಮುದಾಯಕ್ಕೆ ಹೆಚ್ಚಿನ ಮೀಸಲಾತಿಯನ್ನು, ಒಳ ಮೀಸಲಾತಿಯನ್ನು ಕೊಡಬೇಕು ಅನ್ನುವಂಥ ಆಗ್ರಹ ಇದೆ. ಹೀಗಾಗಿ ಇಬ್ಬರನ್ನು ಸರಿದೂಗಿಸಿಕೊಂಡು ಹೋಗುವಂಥ ಬಹುದೊಡ್ಡ ಸವಾಲು ಇದೀಗ ಮುಖ್ಯಮಂತ್ರಿಗಳ ಎದುರಿಗಿದೆ. ಇಬ್ಬರು ನಾಯಕರು ಪ್ರತ್ಯೇಕವಾಗಿ ಕೂತು ಮಾತುಕತೆಯನ್ನು ನಡೆಸಿದ್ದಾರೆ. ಅವರ ಮಧ್ಯೆ ಒಂದು ಸಮನ್ವಯತೆ ಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಈಗ ತಾನೇ ಮಹದೇವಪ್ಪ ಅವ್ರನ್ನ KH ಮುನಿಯಪ್ಪ ಮತ್ತು RB ತಿಮ್ಮಾಪುರ್ ಭೇಟಿಯಾಗಿ ಚರ್ಚೆಯನ್ನು ನಡೆಸಿದ್ದಾರೆ. ಅಂತಿಮವಾಗಿ ಮುಖ್ಯಮಂತ್ರಿಗಳು ಏನು ತೀರ್ಮಾನ ತೆಗೆದುಕೊಳ್ತಾರೆ ಅನ್ನೋದ್ರ ಮೇಲೆ ಇದರ ಭವಿಷ್ಯ ನಿಂತಿದೆ ಅಂತ ಹೇಳಬಹುದು ರಂಗನಾಥ್. ಎಸ್ ಪ್ರಸನ್ನ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಇದು ಸಂಗತಿ, ಸರ್ಕಾರ ಇದನ್ನು ಯಾವ ರೀತಿ ನಿಭಾಯಿಸುತ್ತೆ ನೋಡಬೇಕು. ಇನ್ನು ಈ ಜಾತಿಗಳ ನಡುವೆ ಒಂದು ಮಾತನ್ನು ಹೇಳಲೇಬೇಕು. ಈ ಅತ್ಯಂತ ಈ ಕೆಳವರ್ಗದ ಜಾತಿಗಳಿದಾವಲ್ಲ, ಪಾಪ ಅವ್ರ ಕಥೆ ಏನು? ಅವರು ಅಸ್ಪೃಶ್ಯರಿಗೆ ಅಸ್ಪೃಶ್ಯರು, ಬಡವರಲ್ಲಿ ಬಡವರು. ಅವ್ರ ಬಗ್ಗೆ ಹೋರಾಟ ಮಾಡಿ 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 ನಮ್ಮ ಡಾಕ್ಟರ್ ದ್ವಾರಕಾನಾಥ್ ಮುದುಕರಾಗ್ಬಿಟ್ರು. ಅವ್ರಿಗೆ ನ್ಯಾಯ ಸಿಕ್ಕಿಲ್ಲ. ನೋಡ್ಬೇಕು ಇವತ್ತು ಸಂಪುಟ ಸಭೆಯಲ್ಲಿ ಇವತ್ತು ಯಾವ ತೀರ್ಮಾನಕ್ಕೆ ಬರುತ್ತೆ, ಮುಜುಗರ ಆಗದಂಗೆ ಸರ್ಕಾರ ಯಾವ ತೀರ್ಮಾನ ತೆಗೆದುಕೊಳ್ಳುತ್ತೆ ನೋಡೋಣ.